ಚೈತ್ರ ಗುರುಪರಂತವರು ಎತ್ತಾಳರಂತವರ ಮೇಲಿನ ಕೇಸುಗಳನ್ನ ಹಿಂಪಡೆಯುವ ಮೂಲಕ ಯಾವ ನೈತಿಕತೆಯನ್ನ ಸರ್ಕಾರ ಇಲ್ಲಿ ತೋರಿಸಲಿಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಕೇಳ್ತಾ ಇದ್ದೇವೆ. ದ್ವೇಷ ಭಾಷಣ ಮಾಡುವಂತವರು, ಈ ಸಮಾಜದಲ್ಲಿ ನಿರಂತರವಾಗಿ ವಿಷಬೀಜ ಬಿತ್ತುವಂತವರು, ಈ ಸಮಾಜವನ್ನು ಒಡೆಯುವಂತವರು, ಈ ಸಮಾಜದ ಭಾತೃತ್ವ ಮತ್ತು ಸಹಬಾಳ್ವೆಗೆ ನಿರಂತರವಾಗಿ ನೆಮ್ಮದಿ ತರುವಂತಹ ಕೆಲವು ವ್ಯಕ್ತಿಗಳು ಪ್ರಮೋದ್ ಮುತಾರಿಕ್, ಚೈತ್ರ ಗುದ್ದಾಪುರ ಅವರ ಕೇಸುಗಳನ್ನು ವಾಪಸ್ ಪಡೆಯುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರ ಬಿಜೆಪಿ ಮತ್ತು ಸಂಘ ಪರಿವಾರದ ಅಡ್ಜಸ್ಟ್ಮೆಂಟ್ ರಾಜಕೀಯವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದು ಕಾನೂನು ವಿರೋಧಿಯಾದಂತಹ ನಡೆಯಾಗಿರ್ತದೆ. ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಅವಕಾಶ ಯಾವುದೇ ವ್ಯಕ್ತಿಗಳಿಗಾಗಲಿ ಯಾವುದೇ ಸಂಘಟನೆಗಳಾಗಲಿ ಈ ದೇಶದ ಕಾನೂನು ಖಂಡಿತವಾಗಿಯೂ ನೀಡಿಲ್ಲ. ಆದರೆ ಹಿಂದೂ ಪರ ಸಂಘಟನೆಗಳು ಕಾನೂನನ್ನು ಕೈಗೆತ್ತಿಕೊಂಡು ಈ ರೀತಿ ಹಲ್ಲೆಗಳನ್ನು ಮಾಡುವಂಥದ್ದು ಮತ್ತು ಗೋವಿನ ವ್ಯಾಪಾರಿಗಳ ದರೋಡೆಯನ್ನು ಮಾಡುವಂಥದ್ದು, ಇದನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸುತ್ತದೆ. ಇಂತಹ ಆಕ್ರಮಣಶೀಲ ಬುದ್ಧಿಯನ್ನು ಹೊಂದಿರತಕ್ಕಂತಹ ಸಂಘ ಪರಿವಾರದ ನಾಯಕರ ಮೇಲಿನ ಕೇಸುಗಳನ್ನು ವಾಪಸ್ ಪಡೆದಿರುವಂಥದ್ದು ಖಂಡಿತವಾಗಿಯೂ ಇದೊಂದು ಖಂಡನೀಯವಾದಂತಹ ನಡೆ. ಇವರ ಇಂತಹ ಪ್ರಕ್ರಿಯೆಗಳಿಂದಾಗಿಯೇ ಸಮಾಜದ ಶಾಂತಿ ಕದಡ್ತಾ ಇದೆ ಮತ್ತು ಸಮಾಜದಲ್ಲಿ ಅಶಾಂತಿ ಬಿತ್ತುತ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಕೋಮು ಗಲಭೆಗೋರರ ಮೇಲಿನ ಸಂಘ ಪರಿವಾರದ ಕೇಸ್ಗಳನ್ನು ಹಿಂಪಡೆದುದನ್ನು ವಿರೋಧಿಸಿ, ಅದೇ ರೀತಿ ಗೋರಕ್ಷೆ ನೆಪದಲ್ಲಿ ಗೂಂಡಾಗಿರಿಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಕರೆಗೊಟ್ಟಿದೆ. ಈ ಮೂಲಕ ನಾವು ರಾಜ್ಯ ಸರ್ಕಾರದಲ್ಲಿ ಹೇಳುತ್ತಾ ಇರುವಂತಹದ್ದು, ಸಂಘ ಪರಿವಾರವನ್ನು ಮೆಚ್ಚಿಸುವಂತಹ ನಿಮ್ಮ ಕೆಲಸ ಏನಿದೆ ಇದರಿಂದ ನೀವು ಹಿಂದರಿಬೇಕು. ಈವರೆಗೆ ಪುನರಾವರ್ತಿತ ಅಪರಾಧಿಗಳೆಂದು ಹಲವು ಬಾರಿ ಕೋರ್ಟುಗಳಲ್ಲಿ ಸಾಬೀತಾದರೂ ಕೂಡ ಮತ್ತೆ ಮತ್ತೆ ಕೇಸುಗಳು ಇವರ ಮೇಲೆ ದಾಖಲಾದರೂ ಕೂಡ ಇಂಥ ಪ್ರಮೋದ್ ಮುತಾಲಿಕ್ನಂತವರ ಮೇಲೆ ಅಥವಾ ಚೈತ್ರ ಗುರುಪರಂತವರು ಎತ್ತಾಳರಂತವರ ಮೇಲಿನ ಕೇಸುಗಳನ್ನು ಹಿಂಪಡೆಯುವ ಮೂಲಕ ಯಾವ ನೈತಿಕತೆಯನ್ನ ಸರ್ಕಾರ ಇಲ್ಲಿ ತೋರಿಸಲಿಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಕೇಳ್ತಾ ಇದ್ದೇವೆ. ಸಿದ್ದರಾಮಯ್ಯರವರು ಮುಸಲ್ಮಾನರ ಅಹಿಂದ ವರ್ಗದ ಮತವನ್ನ ಪಡೆದು ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋದನ್ನು ಮರೆತಿರುವ ಹಾಗಿದೆ. ಒಂದು ವೇಳೆ ಇದೇ ರೀತಿ ಹೋದರೆ DKಶಿ ಅವರೇ, ನಿಮ್ಮ ಮುಂದಿನ ಮುಖ್ಯಮಂತ್ರಿ ಆಗುವಂಥ ಕನಸೇನಿದೆ ಅದನ್ನು ಭಗ್ನಗೊಳಿಸಲಿಕ್ಕೆ SDPI ರಾಜ್ಯದ ಜನತೆಯನ್ನು ಎಚ್ಚರಿಸಬೇಕಾಗುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪುಲಿಕೆರೆಯಲ್ಲಿ ಅಂತ ವಿವಿಧ ವಿಷಜಂತುಗಳು ಯಾರಿದ್ದಾರೆ, ಪಿಂಪ್ ಕೆಲಸವನ್ನು ಮಾಡಿಕೊಂಡು ಬದುಕ್ತಾ ಇದ್ದಂಥವರು, ಫೋನ್ ಪೇ ಕಲೆಕ್ಷನ್ ಅನ್ನು ಮಾಡಿಕೊಂಡು ಬದುಕ್ತಾ ಇದ್ದಂಥವರು ಇವತ್ತು ಗೋವಿನ ಹೆಸರಲ್ಲಿ ಗೂಂಡಾಗಿರಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇಂಥವರಿಗೆ ನಮ್ಗೆ ಹೇಳಲಿಕ್ಕಿರುವಂತಹದ್ದು, ಇದಕ್ಕೆ ಕಡಿವಾಣ ಹಾಕಬೇಕು. ಇಲ್ಲದಿದ್ದರೆ ಅನಂತರ ಜನತೆ ಇವರಿಗೆ ಉತ್ತರಿಸಿದ ಮೇಲೆ ಜನತೆ ಮೇಲೆ ಕೇಸು ದಾಖಲಿಸುವುದು ಅಥವಾ ದಾಳಿಗಳನ್ನು ಮಾಡುವುದು ಅಲ್ಲ, ಬದಲಾಗಿ ಇಲ್ಲಿ ಯಾರಿಗೆ ನ್ಯಾಯವನ್ನು ನೀಡಬೇಕು, ಆ ಯಾರಿಗೆ ರಕ್ಷಣೆಯನ್ನು ನೀಡಬೇಕು ಅವರಿಗೆ ನ್ಯಾಯ ನೀಡಿ, ಯಾರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು, ಯಾರನ್ನು ಹದ್ದುಬಸ್ತಿಯಲ್ಲಿಡಬೇಕು ಅದನ್ನು ನೀವು ಮಾಡಿ. ಅದು ಬಿಟ್ಟು ಪುನೀತ್ ಕೆರೆಹಳ್ಳಿ ಅವರನ್ನು ಬೇಕಾಬಿಟ್ಟು ಎಲ್ಲಿಗೆ ಬೇಕಾದರೂ ಎಂಟ್ರಿ ಆಗಲಿಕ್ಕೆ ಬಿಟ್ಟುಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸಲಿಕ್ಕೆ ನೀವು ಅವಕಾಶ ಮಾಡಿಕೊಡುವುದಾದರೆ ಪ್ರಜ್ಞಾವಂತ ಜನರು ಇದನ್ನು ಕೇವಲ ನೋಡಿ ನಿಲ್ಲುವುದಿಲ್ಲ ಅನ್ನೋದನ್ನು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಈ ಹಿಂದೆಯೂ ಕೂಡ ಸಚಿವ ಸಂಪುಟಗಳು ಕೆಲವು ಕೇಸುಗಳನ್ನು ವಾಪಸ್ ತೆಗೆಯುವಾಗ ಅದರಲ್ಲಿ ತುಂಬ ಆಲೋಚನೆ ಮಾಡಿ ಚರ್ಚೆ ಮಾಡಿ ಇಲ್ಲಿ ನೈಜ ಹೋರಾಟಗಾರರು ಅಥವಾ ಏನಾದರೂ ರಾಜ್ಯದ ನೆಲ ಜಲ ಸಂಸ್ಕೃತಿಗೆ ಬೇಕಾದಂಥ ಹೋರಾಟಗಳನ್ನು ನಡೆಯುವಾಗ ಆ ಕೇಸುಗಳನ್ನು ವಾಪಸ್ ತೆಗೆದಂಥ ಇತಿಹಾಸಗಳು ತುಂಬ ಇದೆ. ಅದೇ ರೀತಿ ರೈತ ಹೋರಾಟಗಳು ನಡೆಯುವಾಗ, ಅದೇ ರೀತಿ ವಿದ್ಯಾರ್ಥಿ ಚಳವಳಿಗಳು ನಡೆಯುವಾಗ ಇದು ಸಮಾಜದಲ್ಲಿ ಮತ್ತು ರಾಜ್ಯದಲ್ಲಿ ತುಂಬ ಚರ್ಚೆಗೀಡಾದಂತಹ ಕೆಲವು ಕೇಸುಗಳನ್ನು ಸರ್ಕಾರಗಳು ವಾಪಸ್ ಪಡೆಯುತ್ತಾ ಇತ್ತು. ಅದನ್ನು ಅಂಥ ಕೇಸುಗಳನ್ನು ವಾಪಸ್ ಪಡೆಯುವುದನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. 2 ದಿನಗಳ ಹಿಂದೆ ಸಚಿವ ಸಂಪುಟ ಸಭೆ ಸೇರಿ ಕರ್ನಾಟಕ ರಾಜ್ಯದ ಸುಮಾರು 53 ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ಪಡೆದಿದೆ. ಅದರಲ್ಲಿ ನಮ್ಮ ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜರವರು, ನಾರಾಯಣಗೌಡರವರು, ಅದೇ ರೀತಿ ಕಾವೇರಿ ಮತ್ತು ಕಳಸಾ ಬಂಡೂರಿ ಮೇಕೆದಾಟು ಹೋರಾಟಗಳ ಸಂದರ್ಭದಲ್ಲಿ ನಡೆದಂಥ ಕೆಲವು ಕೇಸುಗಳನ್ನು ವಾಪಸ್ ಪಡೆದಂಥ ವಿಚಾರವನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಕ್ತಕಂಠದಿಂದ ಸ್ವಾಗತಿಸ್ತಾ ಇದೆ. ಅದರೊಂದಿಗೆ ಆ ಸಂದರ್ಭದಲ್ಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ದ್ವೇಷ ಭಾಷಣ ಮಾಡುವಂಥವರು, ಈ ಸಮಾಜದಲ್ಲಿ ನಿರಂತರವಾಗಿ
ನಿರಂತರವಾಗಿ ವಿಷಬೀಜ ಬಿತ್ತುವಂಥವರು, ಈ ಸಮಾಜವನ್ನು ಒಡೆಯುವಂಥವರು, ಈ ಸಮಾಜದ ಭಾತೃತ್ವ ಮತ್ತು ಸಹಬಾಳ್ವೆಗೆ ನಿರಂತರವಾಗಿ ನೆಮ್ಮದಿ ತರುವಂತಹ ಕೆಲವು ವ್ಯಕ್ತಿಗಳು ಪ್ರಮೋದ್ ಮುತಾಲಿಕ್, ಚೈತ್ರ ಗುದ್ದಾಪುರ ಅವರ ಕೇಸುಗಳನ್ನು ವಾಪಸ್ ಪಡೆಯುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರ ಬಿಜೆಪಿ ಮತ್ತು ಸಂಘ ಪರಿವಾರದ ಅಡ್ಜಸ್ಟ್ಮೆಂಟ್ ರಾಜಕೀಯವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾವಾಗ ದಾವಣಗೆರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮತಗಳು ಚಲಾವಣೆ ಆಯಿತ ಉಪಚುನಾವಣೆಯಲ್ಲಿ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ತೀರ್ಮಾನ ಮಾಡಿತು, ಇಲ್ಲ ಮುಸಲ್ಮಾನರು ಕಾಂಗ್ರೆಸ್ನಿಂದ ದೂರ ಹೋಗ್ತಾ ಇದ್ದಾರೆ, ಇನ್ನು ನಾವು ಅವರ ಕೊಟ್ಟ ಮಾತು ಉಳಿಸಿಕೊಂಡಿದ್ರೆ ನಮಗೆ ನೆಲೆ ಇಲ್ಲ ಅಂತ ಹೇಳಿ ಆ ಹಿಜಾಬ್ ನಿಷೇಧವನ್ನು ವಾಪಸ್ ಪಡೆದು. ಆದರೆ ವಾಪಸ್ ಪಡೆದ ಕೂಡಲೇ ಅವರಿಗೆ ಒಂದು ಬ್ಯಾಲೆನ್ಸಿಂಗ್ ಮಾಡಬೇಕಿತ್ತು ಸಂಘ ಪರಿವಾರದೊಂದಿಗೆ. ನಾನು ಕೇಳ್ತಾ ಇರೋದು 135 ಸೀಟುಗಳೊಂದಿಗೆ ಅಧಿಕಾರಕ್ಕೆ ಬಂದಂತಹ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ದೇಶದ ಕಾನೂನು ಮತ್ತು ಇಲ್ಲಿನ ಸಂವಿಧಾನ ಮುಖ್ಯನಾ ಅಥವಾ ಬಿಜೆಪಿ ಮತ್ತು ಸಂಘ ಪರಿವಾರದ ಹಿತಾಸಕ್ತಿ ಮುಖ್ಯನಾ? ಯಾಕೆ ಇವರು ಈ ದ್ವೇಷ ಭಾಷಣ ಮಾಡುವಂತಹ ಹಲವಾರು ಜಿಲ್ಲೆಗಳಿಂದ ಗಡೀಪಾರು ಆದೇಶಕ್ಕೆ ಶಿಕ್ಷೆಗೆ ಒಳಗಾದಂತಹ ಪ್ರಮೋದ್ ಮುತಾಲಿಕ್ ಎಂಬಂತಹ ಒಬ್ಬ ಕೋಮು ಕ್ರಿಮಿಯ ಕೇಸನ್ನು ಇವರು ವಾಪಸ್ ಪಡೀತಾರೆ. ಒಂದು ವೇಳೆ ಪ್ರಮೋದ್ ಮುತಾಲಿಕ್ ಶಾಲೆಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನಾವು ಪುಸ್ತಕ ವಿತರಿಸ್ತೇವೆ, ಅಥವಾ ಹಿಂದೂ ಬಡ ವಿದ್ಯಾರ್ಥಿಗಳಿಗೆ ನಾವು ಯೂನಿಫಾರ್ಮ್ ಕೊಡ್ತೇವೆ, ಅಥವಾ ಅವರ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಸಹಾಯಧನ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ನಾವು ಅದನ್ನು ಸ್ವಾಗತಿಸ್ತಾ ಇದ್ದೆವು. ಆದರೆ ಇವತ್ತು ಆ ಮುತಾಲಿಕ್ ಶಾಲೆಗಳಲ್ಲಿ ಹೋಗಿ ಧರ್ಮದ ದ್ವೇಷದ ಭಾಷಣಗಳನ್ನು, ಧರ್ಮದ ದ್ವೇಷದ ಬೀಜಗಳನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರೇರೇಪಣೆ ಯಾರು? ಇದಕ್ಕೆ ಪ್ರೋತ್ಸಾಹ ಯಾವುದು? ಇದೇ ಸರ್ಕಾರ ಅವರ ವಿರುದ್ಧ ಕೊಟ್ಟಂತಹ ಕೇಸುಗಳನ್ನು ವಾಪಸ್ ತೆಗೆದಂಥ ಕಾರಣದಿಂದ ಆಗಿರ್ತದೆ ಪ್ರಮೋದ್ ಮುತಾಲಿಕ್ ಮತ್ತು ಕೂಡ ಇಂಥ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗುವಂಥದ್ದು. ಆದ ಕಾರಣ ಸರ್ಕಾರ ಈ ಕ್ರಿಮಿನಲ್ ಗುಂಡಾಗಳ ಮೇಲಿನ ಕೇಸುಗಳನ್ನು ವಾಪಸ್ ಪಡೆಯಬೇಕು, ಇಲ್ಲದಿದ್ದರೆ ರಾಜ್ಯದಾದ್ಯಂತ ಇದರ ವಿರುದ್ಧ ಇನ್ನೂ ಕೂಡ ತೀವ್ರ ರೀತಿಯಾದ ಹೋರಾಟಗಳನ್ನು ನಾವು ಮಾಡ್ತೇವೆ ಎಂದು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಪ್ರತಿ ಬಕ್ರೀದ್ ಹಬ್ಬ ಬರುವಂತಹ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆಗಳು ಗೋ ಸಾಗಾಟಗಾರರ ಮೇಲೆ ಮತ್ತು ಮುಸ್ಲಿಂ ಸಮುದಾಯದ ಧಾರ್ಮಿಕ ಶ್ರದ್ಧೆಯನ್ನು ಗುರಿಯಾಗಿಸಿಕೊಂಡು ಗೂಂಡಾಗಿರಿಯನ್ನು ನಡೆಸ್ತಾ ಇರತಕ್ಕಂತಹ ಒಂದು ಪದ್ಧತಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದಾದ್ಯಂತ ಚಾಲನೆಯಲ್ಲಿದೆ. ಈ ಒಂದು ಪ್ರಕ್ರಿಯೆ ಏನಿದೆ ಇದು ಕಾನೂನು ವಿರೋಧಿಯಾದಂತಹ ನಡೆಯಾಗಿರ್ತದೆ. ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಅವಕಾಶ ಯಾವುದೇ ವ್ಯಕ್ತಿಗಳಿಗಾಗಲಿ ಯಾವುದೇ ಸಂಘಟನೆಗಳಾಗಲಿ ಈ ದೇಶದ ಕಾನೂನು ಖಂಡಿತವಾಗಿಯೂ ನೀಡಿಲ್ಲ. ಆದರೆ ಹಿಂದೂ ಪರ ಸಂಘಟನೆಗಳು ಕಾನೂನನ್ನು ಕೈಗೆತ್ತಿಕೊಂಡು ಈ ರೀತಿ ಹಲ್ಲೆಗಳನ್ನು ಮಾಡುವಂಥದ್ದು ಮತ್ತು ಗೋವಿನ ವ್ಯಾಪಾರಿಗಳ ದರೋಡೆಯನ್ನು ಮಾಡುವಂಥದ್ದು ಇದನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತದೆ. ಅದನ್ನು ವಿರೋಧಿಸಿಕೊಂಡು ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಕರ್ನಾಟಕ ಸರ್ಕಾರ ಇಂತಹ ಆಕ್ರಮಣಶೀಲ ಬುದ್ಧಿಯನ್ನು ಹೊಂದಿರತಕ್ಕಂತಹ ಸಂಘ ಪರಿವಾರದ ನಾಯಕರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆದಿರುವಂಥದ್ದು ಖಂಡಿತವಾಗಿಯೂ ಇದೊಂದು ಖಂಡನೀಯವಾದಂತಹ ನಡೆ. ಇವರ ಇಂತಹ ಪ್ರಕ್ರಿಯೆಗಳಿಂದಾಗಿಯೇ ಸಮಾಜದ ಶಾಂತಿ ಕದಡ್ತಾ ಇದೆ ಮತ್ತು ಸಮಾಜದಲ್ಲಿ ಅಶಾಂತಿ ಬಿತ್ತುತ್ತಾ ಇದೆ. ಇಂತಹ ಕೋಮುವಾದಿಗಳಿಗೆ ಅಥವಾ ಕೇಸರಿ ಭಯೋತ್ಪಾದಕರಿಗೆ ಒಂದು ಜಾತ್ಯತೀತ ಸರ್ಕಾರ ಈ ರೀತಿಯ ಒಂದು ಸಹಾಯವನ್ನ ಅಥವಾ ಅವರಿಗೆ ಪರೋಕ್ಷವಾದಂತಹ ಬೆಂಬಲವನ್ನ ಇವತ್ತು ಕರ್ನಾಟಕ ಸರ್ಕಾರ ನೀಡ್ತಾ ಇರುವಂತದ್ದು ಖಂಡಿತವಾಗಿ ಒಂದು ತಪ್ಪು ನಡೆಯಾಗಿರ್ತದೆ. ಸರ್ಕಾರದ ಈ ನಡೆಯನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತದೆ. ಮಾತ್ರವಲ್ಲ, ಕೂಡಲೇ ತಮ್ಮ ಆ ಒಂದು ಸಚಿವ ಸಂಪುಟದ ತೀರ್ಮಾನವನ್ನ ವಾಪಸ್ ಪಡೆಯಬೇಕು ಅಂತ ಹೇಳಿ ಈ ಪ್ರತಿಭಟನೆಯ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ನಾನು ಅನೇಕ್ ಮೂಡೂರು ಅಂತ ಉಡುಪಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೇನೆ. ಈ ಒಂದು ಮುಸಲ್ಮಾನರ ಏನು ಹಬ್ಬ ಆಚರಣೆಯ ಸಂದರ್ಭದಲ್ಲಿ ಗೋವಿನ ಹೆಸರಲ್ಲಿ ಅಲ್ಲಿ ಏನು ಪೊಲೀಸ್ ಏನು ನೈತಿಕ ಪೊಲೀಸ್ಗಿರಿಯನ್ನು ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಇವತ್ತು ಇದರ ವಿರುದ್ಧ ನಾವು ಏನು ನೈತಿಕ ಪೊಲೀಸ್ಗಿರಿ ಉಂಟು ಹಾಗೂ ಏನು ಆ ಕೋಮು ಕ್ರಿಮಿಗಳ ವಿರುದ್ಧ ಕೇಸನ್ನು ಹಿಂಪಡೆದರೆ ಅದನ್ನು ಹಿಂಪಡಿಬಾರ್ದು. ನಂತರ ಗೋವಿನ ಹೆಸರಲ್ಲಿ ನಡೆಯುವಂಥ ಕೋಮು ಗಲಭೆಗೆ ಕಡಿವಾಣ ಹಾಕಬೇಕು ಹೇಳುವಂಥ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಖಂಡಿತವಾಗಿಯೂ ಸರ್ಕಾರ ಈ ವಿಷಯದಲ್ಲಿ ಎಚ್ಚೆತ್ತುಕೊಳ್ಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.